ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ ಸಿಎಂ ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ ಸಿಎಂಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು ಸಿಎಂಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ ಸಿಎಂ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂಥ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ ಸಿಎಂ ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ ಸಿಎಂಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು ಸಿಎಂಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ ಸಿಎಂ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂಥ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ ಸಿಎಂ ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ ಸಿಎಂಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು ಸಿಎಂಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ ಸಿಎಂ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂಥ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ ಸಿಎಂ ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ ಸಿಎಂಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು ಸಿಎಂಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ ಸಿಎಂ ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂಥ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ CM ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದ್ರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ CMಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು CMಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ CM ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂತ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ CM ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದ್ರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ CMಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು CMಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ CM ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂತ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ CM ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದ್ರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ CMಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು CMಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ CM ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂತ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದನೇ ತರಗತಿಗೆ ದಾಖಲಾಗಲು 6 ವರ್ಷದ ಕಡ್ಡಾಯ ನಿಯಮವನ್ನು ಸಡಿಲಿಕೆ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಲು ಬಂದಂತಹ ಪೋಷಕರಿಗೆ ಇವತ್ತು ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಈ ಬಗ್ಗೆ ಇಲ್ಲಿಯ ಪೋಷಕರಿದ್ದ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಇವತ್ತು ಏನಾಯ್ತು? ಭೇಟಿಗೆ ಬಂದಿದ್ರಿ, ಫೈನಲ್ ಡಿಸಿಷನ್ ಏನಾಯ್ತು ಮೇಡಮ್? ಸರ್, ಇವತ್ತು ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಸರ್ನ ಮೀಟ್ ಮಾಡೋಕ್ಕೆ ಅಂತ. ಇವರು ಪೊಲೀಸ್ ಅವ್ರು ಏನು ಹೇಳಿದ್ರು ಅಂದರೆ, ನಾಳೆ ಒಂದು 4-5 ಜನ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ನಾನು ಭೇಟಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ನಾಳೆ ಮೀಟ್ ಮಾಡಿ ಸರ್ನ, ನಿಮ್ಮದು ಲೆಟರ್ಸ್ ಏನೇನಿದೆಯೋ ಸರ್ಗೆ ಹೇಳಿ. ಚಿಕ್ಕ ಮಕ್ಕಳು ಡ್ರಾಯಿಂಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಈ ವಿಷಯದ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಂತ. ಅವ್ರಿಗೆ ಡೈರೆಕ್ಟಾಗಿ ನೀವೇ ಕೊಡಿ, ನಾವು ಕೊಟ್ಟರೆ ಸರಿ ಹೋಗಲ್ಲ ಅಂತ ಹೇಳಿದ್ರು ಸರ್. ನಾಳೆ ಬರಕ್ಕೆ ಹೇಳಿದ್ದಾರೆ. ಎಷ್ಟು ಗಂಟೆಗೆ ಟೈಮ್ ಏನೋ ಕೊಟ್ರ? 9:15 ಬರೋಣ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದ್ದಾರೆ. ಇಲ್ಲೇ CM ಸರ್ ಮನೆ ಹತ್ರನೇ ಬರಕ್ಕೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಧನುಷ್ ಅವರ ಮಾತು ಅಂದ್ರೆ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಒಂದು 5-6 ಪೋಷಕರು ಬಂದು ತಮ್ಮ ಮನವಿಯನ್ನು ನೇರವಾಗಿ CMಗೆ ನೀವು ಕೊಡಿ ಮನವಿ ಪತ್ರ, ಅಥವಾ ನೀವೇನು ಡ್ರಾಯಿಂಗ್ ಮಾಡಿದ್ದೀರ ಅದನ್ನು CMಗೆ ನೇರವಾಗಿ ಭೇಟಿಯಾಗಿ ಅವರ ಜೊತೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಅನ್ನೋ ವಿಚಾರವನ್ನು ಕೂಡ ಇದೀಗ CM ಆಫೀಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಜನರು ಇಲ್ಲಿಗೆ ಬಂದಂತ ಇವತ್ತು ಭೇಟಿಗೆ ಬಂದಂತಹ ಪೋಷಕರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.